ಮನೋಜ್ಞ ಮನ್ವಂತರ ಅಂತ, ಈ ದಿಗ್ಲು ಪ್ರೋ ಚಿತ್ರದ ನಿರ್ದೇಶಕ. ನನ್ನ ಹಿನ್ನೆಲೆ ಬಂದು ನಾನು ಮೊದಲು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಚಿತ್ರರಂಗದ ಸೆಳೆತ ನನಗೆ ಶುರುವಾಯಿತು. ಹಾಗಾಗಿ ಏನಾದರೂ ಒಂದು ಈ ಫೀಲ್ಡಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾನು ಕೆಲವು ಚಿತ್ರಗಳನ್ನು ನೋಡಿ ನಾನು ಕೆಲಸ ಕಲ್ತಿದ್ದೀನಿ. ಆದರೆ ಯಾವುದೂ ಕೆಲಸ ನಾನು ಮಾಡಲಿಲ್ಲ. ಸೊ ಈ ಒಂದು ಕಲೆ ಅನ್ನೋದು ಬಿಡಲ್ಲ ನೋಡಿ, ಹಾಗಾಗಿ ಹುಡ್ಕೊಂಡು ನನ್ನ ಈ ಫೀಲ್ಡಿಗೆ ಬಂತು. ಸುಮಾರು ಕಡೆ ಕೆಲಸಗಳನ್ನು ಕೇಳಿದಾಗ ನಮಗೂ ಕೂಡ ಕೆಲಸಗಳು ಕೂಡ ಕೆಲವರು ಕೊಟ್ಟಿಲ್ಲ. ಕಾರಣ ಏನಂದರೆ ಗೊತ್ತಿಲ್ಲ, ಯಾಕೆ ಕೊಳ್ಳಿ ನಮಗೆ ಕೆಲಸ ಕೊಡಲಿಲ್ಲ. ಹಾಗಾಗಿ ನಾವು ಕೂಡ ನೋಡಿ ಕಲಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಕೆಲಸವನ್ನು ನೋಡಿ ಕಲ್ತು ಇವತ್ತು ಒಂದು ಸಿನಿಮಾನ ಒಂದು ಒಳ್ಳೆ ಬಜೆಟಲ್ಲಿ ಮಾಡಬೇಕು, ಆ ಥರಲ್ಲೊಂದು ಸಿನಿಮಾ ಆಗಬಾರ್ದು. ಕನ್ನಡ ಚಿತ್ರರಂಗಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು. ಕನ್ನಡ ಚಿತ್ರರಂಗ ಈಗಾಗಲೇ ಒಂದು ರೀತಿಯಲ್ಲಿ ಪೇಲುವಾಗಿ ಹಿಡಿತಾ ಇದೆ. ಹಾಗಾಗಿ ನನ್ನ ಥರ ಅಥವಾ ನಾನು ಅಥವಾ ನನ್ನ ರೀತಿ ಇನ್ನಷ್ಟು ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಸ್ಕ್ರಿಪ್ಟು, ಒಳ್ಳೆಯ ಕಂಟೆಂಟ್ ಇಟ್ಕೊಂಡು, ಕಂಟೆಂಟ್ ಈಸ್ ಎ ಕಿಂಗ್ ಅನ್ನೋ ಕಾನ್ಸೆಪ್ಟನ್ನು ಎಲ್ಲರೂ ತಲೆಗಿಟ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು, ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ ಮಾಡಿಕೊಂಡು, ಒಳ್ಳೆ ಮೇಕಿಂಗ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಗೆಲ್ತಾರೆ, ಯಾರೊಬ್ಬರು ಸೋಲಲ್ಲ. ಈ ಮೂರನ್ನು ಪಾಲಿಸಬೇಕು ಅನ್ನೋದು ಉದ್ದೇಶದಿಂದ ನಾನು ಕೂಡ ಅದೇ ರೀತಿ ಮಾಡಬೇಕು ಅಂತ ಈ ಕನ್ನಡ ಚಿತ್ರರಂಗಕ್ಕೆ ಈ ದಿಗ್ಲು ಪ್ರೋ ಚಿತ್ರದ ಮುಖಾಂತರ ನಾನು ಕೂಡ ಪಾದಾರ್ಪಣೆ ಮಾಡ್ತಾಯಿದ್ದೀನಿ ಅನ್ನೋ ವಿಷಯನ ನಿಮ್ಗೆ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಈ ದಿಗ್ಲು ಪ್ರೋ ನಾನು ಹಿನ್ನೆಲೆ ನಂತರ ಈ ದಿಗ್ಲು ಪ್ರೋ ಏನು ಅಂದರೆ ಒಂದು ಸ್ಕೇರಿ ವಿಲೇಜ್ ಅಂತ ನಾನು ಸಬ್ಟೈಟ್ ಆಲ್ರೆಡಿ ಹೇಳಿದ್ದೀನಿ, ದ ಡೆಡ್ ವಾಕ್ ಇನ್ ಎ ಸ್ಕೇರಿ ವಿಲೇಜ್ ಅಂತ. ಸೊ ಒಂದು ಕಲ್ಟ್ ಹಾರರ್ ಸಬ್ಜೆಕ್ಟ್ ಇದು. ಇದರಲ್ಲಿ ನಾನು ಪ್ರಮುಖವಾಗಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಜಂಪ್ ಸ್ಕೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಳಸಿ ಈ ಸಿನಿಮಾನ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದೀನಿ. ಸೊ ದಿಗ್ಲು ಪ್ರೋ ಅನ್ನೋದು ಒಂದು ಕಾಲ್ಪನಿಕ ಹಿನ್ನೆಲೆಯದ ಕಥೆಯಾಗಿದ್ದು, ಅಲ್ಲಲ್ಲಿ ಕಂಡು ಕೇಳದಂಥ ಕೆಲವು ವಿಷಯಗಳು ಇಟ್ಕೊಂಡು, ಕೆಲವು ನಡೆದಂಥ ಘಟನೆಗಳು, ಕೆಲವೊಂದು ಕಾಲ್ಪನಿಕ ವಿಷಯಗಳನ್ನು ಇಟ್ಕೊಂಡು ಈ ಚಿತ್ರವನ್ನು ನಾನು ಹೆಣೆದಿದ್ದೀನಿ. ಇದು ಕೂಡ 100% ಜನರನ್ನು ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಪ್ರಬಲವಾಗಿ ನನ್ನಲ್ಲಿ ಇರೋದರಿಂದ ಈ ದಿಗ್ಲು ಪ್ರೋ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾನು ತೊಗೊಂಡಿದ್ದೀನಿ. ದಿಗ್ಲು ಪ್ರೋ ಅಂದರೆ ಎಲ್ರಿಗೂ ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ದಿಗ್ಲು ಅಂದರೆ ಭಯ ಅಂತ. ಸಾಮಾನ್ಯವಾಗಿ ಇವಾಗ ನಾವು ಯಾವುದೇ ಈಗಲೂ ಕೂಡ ಕೆಲವು ಹಳ್ಳಿಗಳಿಗೆ ಹೋದರೆ, ಈ ಚಿಕ್ಕಬಳ್ಳಾಪುರ ಇನ್ನೂ ಮತ್ತಿತರ ಊರುಗಳ ಕಡೆ ಹೋದರೆ ಈಗಲೂ ಕೂಡ ದಿಗ್ಲು ಅಂತಾರೆ. ತೆಲುಗಲ್ಲಿ ದಿಗ್ಲು ಪಡೋದು, ದಿಗ್ಲು ಬೀಳಬೇಡ ಈ ರೀತಿ ಹೇಳ್ತಾರೆ. ಆಗ ದಿಗ್ಲು ಅಂದರೆ ಭಯ ಅನ್ನೋ ಒಂದು ವಿಷಯ ಇಟ್ಕೊಂಡು, ಭಯ ಎಲ್ಲಿಂದ ಹುಟ್ಟುತ್ತೆ, ಭಯ ಅಂದರೆ ಏನು, ಭಯದ ಸ್ವರೂಪ ಹೇಗಿರುತ್ತೆ ಅನ್ನೋ ಕೆಲವು ವಿಷಯಗಳನ್ನು ಆ ಥ್ರೆಡ್ಡನ್ನು ಇಟ್ಕೊಂಡು ನಾನು ಹೇಳ್ತೀನಿ. ಯಾವಾಗಲೂ ಮನುಷ್ಯ ಸತ್ರೂ ಕೂಡ ಅವನ ಆಲೋಚನೆಗಳು ಸಾಯಲ್ಲ. ಯಾವುದೇ ಮನುಷ್ಯ ಸಾಯ್ತಾನೆ, ಆದರೆ ಅವನ ಆಲೋಚನೆಗಳು ಕೆಟ್ಟ ಆಲೋಚನೆಗಳಾಗಿದ್ದರೆ ಕೆಟ್ಟ ರೀತಿಯಲ್ಲಿ, ಒಳ್ಳೆಯ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಮತ್ತೆ ಅವು ಪ್ರತಿಬಿಂಬಿಸ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ಈ ಕಥೆಯನ್ನು ನಡೆದಿದ್ದೀನಿ. ಈ ಕಥೆಗೆ ಪೂರಕವಾಗಿ ಚಿತ್ರದಲ್ಲಿ ತಾರಾಗಣ, ತಾರಾಬಳಗ ಅಥವಾ ತಾಂತ್ರಿಕ ವರ್ಗ ಕೂಡ ಗಟ್ಟಿಯಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಕೂಡ ಶ್ರಮವಹಿಸಿ ಪಾತ್ರವರ್ಗದಲ್ಲಿ ನಮ್ಮ ಸೀನಿಯರ್ ಹಿರಿಯನ ಇರತಕ್ಕ ಕಲಾವಿದರಿಂದ ರಮೇಶ್ ಪಂಡಿತ್ ಅವ್ರನ್ನ ಕೂಡ ಈ ಚಿತ್ರಕ್ಕೆ ನಾನು ತೊಗೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರಾದಂಥ ಲಯ ಕೋಕಿಲ್ ಅವ್ರು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರೋಂಥವ್ರು, ಅವ್ರನ್ನೂ ಕೂಡ ಈ ಒಂದು ಸಬ್ಜೆಕ್ಟ್ಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಾರಣ ಏನಂದರೆ ಇಷ್ಟೇ, ಯಾಕೆ ಇವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದರೆ, ಚಿತ್ರ ಹೇಳುತ್ತೆ ದಿಗ್ಲು ಪ್ರೋ ಅಂದರೆ ನಾನು ನಿಮಗೆ ಅದು ಸಣ್ಣ ವಿಷಯ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಅಂದರೆ ಒಂದು ಕುಗ್ರಾಮ, ಒಂದು ಹಳ್ಳಿ, ಅದು 1970ರಿಂದ 80ರ ದಶಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಒಂದು ವಾತಾವರಣ ಇರತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಯ ತುಂಬ ಈ ಬ್ಲ್ಯಾಕ್ ಮ್ಯೂಸಿಷಿಯನ್ಸ್ ಅಂತ ಏನು ಕರಿತೀವಿ, ಮಂತ್ರವಾದಿಗಳಿರ್ತಕ್ಕಂಥ ಊರದು. ನಾನ್ ಗ್ರೇಟ್ ಅಂತಕ್ಕಂಥ ವ್ಯಕ್ತಿಗಳು ಬದುಕುವಂಥ ಊರಲ್ಲಿ ಸುಮಾರು ಅಲ್ಲಿ ಅವರ ಒಂದು ಪ್ರತಿಷ್ಠೆಯಿಂದ ಸಾವುಗಳು ಜಾಸ್ತಿ ಉಂಟಾಗ್ತವೆ, ಮರಡುಗಳಾಗ್ತಾ ಇರ್ತವೆ. ಯಾವುದೇ ಒಂದು ವೆಪನ್ಸ್ ಯೂಸ್ ಮಾಡ್ದಿರಾ, ಯಾವುದೇ ಒಂದು ಕತ್ತಿ ಕಟಾರಿಗಳು ಯೂಸ್ ಮಾಡ್ದಿರಾ, ಬರೀ ಕೇವಲ ಮಂತ್ರಶಕ್ತಿಗಳಿಂದ ಜನನ ಕೊಲ್ಲುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು. ಆ ಊರು ಅದೇ ರೀತಿ ಮಾಡ್ತಾ ಏನಾಗುತ್ತೆ ಅಂದರೆ ಅದು ಸ್ಮಶಾನವಾಗೋ ಲೆವೆಲ್ ಹೊರಟೋಗುತ್ತೆ, ಜನರೇ ಇಲ್ದಂಗೆ ಆಗುತ್ತೆ. ಪ್ರತಿಯೊಬ್ಬರು ಪ್ರತಿಷ್ಠೆಯಿಂದ ಸಾವುಗಳಿಗೆ ಈಡಾಗ್ತಾ ಇರ್ತಾರೆ. ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಕೂಡ ಅಲ್ಲಿ ಸಾವಿಗೆ ಈಡಾಗ್ತಾರೆ. ನೆಂಟರುಗಳು ಕೂಡ ಆ ಊರಿಗೆ ಯಾರೇ ಬರೋಕ್ಕೆ ಇಷ್ಟಪಡಲ್ಲ. ಯಾರೂ ಕೂಡ ಮದುವೆ ಮಕ್ಕಳನ್ನ ಹೆಣ್ಮಕ್ಳನ್ನ ಕೊಡೋದಕ್ಕೆ ತಗೊಳ್ಳೋದಕ್ಕೆ ಕೂಡ ಅಲ್ಲಿ ಇಷ್ಟಪಡಲ್ಲ.
ಆ ಊರಿಗೆ. ಅಂಥ ಊರನ್ನು ಒಂದು ಆ ಊರಿನ ಕಾನ್ಸೆಪ್ಟಲ್ಲಿ ತುಂಬ ಜನ ಸಾವು ನೋವುಗಳಾಗ್ತವೆ. ಯಾಕೆ ಇದ್ರ ಕಾರಣ ಏನು ಅಂತ ಹುಡುಕಿ ನೋಡಿದಾಗ ತುಂಬ ಕರಾಳವಾದಂಥ ಸತ್ಯ ಅಲ್ಲಿ ಅಡಗಿರುತ್ತೆ. ಸೊ ಆ ಕಾರಣದಿಂದ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ, ಈಗ ನಮ್ಮ ಯುವಕರು ಏನಿರ್ತಾರೆ ಆ ಯುವಕರಿಗೆ ಗೊತ್ತಾಗುತ್ತೆ ಏನಾಗ್ತಾಯಿದೆ ಅಲ್ಲಿ ಅವರಲ್ಲಿ, ಯಾಕೆ ಎಲ್ಲರೂ ಸಾಯ್ತಾರೆ. ಅದಕ್ಕೆ ಬರೀ ಎಕ್ಸಿಟ್ ಇದೆ, ಆದರೆ ಎಂಟ್ರಿ ಇದೆ, ಆದರೆ ಎಕ್ಸಿಟ್ ಇಲ್ಲ ಅಂತ ನೋಡಿದಾಗ ಕ್ಯೂರಿಯಾಸಿಟಿಯಿಂದ ಯುವಕರು ಆ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ರೆ ಪ್ರತಿಯೊಬ್ಬರು ಕೂಡ ಊರಲ್ಲಿ ಮಿಸ್ ಆಗ್ತಾರೆ, ಬಟ್ ಯಾರೂ ಕೂಡ ಹೊರಗಡೆ ಬರೋಕ್ಕಾಗಲ್ಲ. ಇದನ್ನು ನೋಡಿದಂಥ ಸರ್ಕಾರ ಆ ಊರಿಗೆ ಯಾರು ಹೋಗಬಾರ್ದು ಅಂದ್ಬಿಟ್ಟು ಅದನ್ನು ನಿಷೇಧ ಇರ್ತಾರೆ. ರೆಸ್ಟ್ರಿಕ್ಟೆಡ್ ಏರಿಯಾ ಊರು ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಟ್ರೈನ್ಗಳು ಅದರಲ್ಲಿ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಕೂಡ ಅಲ್ಲಿ ನಿಲ್ಲಿಸಬಾರ್ದು ಅಂತ ಇದು ಮಾಡ್ತಾರೆ, ಆಜ್ಞೆ ಮಾಡ್ತಾರೆ. ಯಾವುದೇ ಒಂದು ಬಸ್ಗಳು ಹೋಗಬೇಕಾದಲ್ಲಿ ಬೈಪಾಸಲ್ಲಿ ಹೋಗಬೇಕು, ಆ ಊರ ಮೇಲೆ ಹೋಗಬಾರ್ದು ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಂಥ ಯುವಕರು ಅವರ ಒಂದು ಕ್ಯೂರಿಯಾಸಿಟಿಗೋಸ್ಕರ ಆ ಊರಿಗೆ ಬಂದು ತುಂಬ ಜನ ಸಾಯ್ತಾರೆ. ಇದೊಂದು ಮರ್ಡರ್ ಮಿಸ್ಟ್ರಿ ಹೇಗಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಯಾರೇ ಸತ್ತರೂ ಕೂಡ ಒಂದು ಪೋಸ್ಟ್ ಮಾರ್ಟಮಲ್ಲಿ ಇವ್ರು ಹೀಗೆ ಸತ್ತ ಅಂತ ಹೇಳೋಕ್ಕೆ ಡಾಕ್ಟ್ರ್ ಕೈಯಲ್ಲಿ ಕೂಡ ಆಗಲ್ಲ. ಆ ರೀತಿಯಲ್ಲಿ ಅವ್ರು ಸತ್ತಿರ್ತಾರೆ. ಇದನ್ನು ಬೇಯಿಸೋದಕ್ಕೋಸ್ಕರ ಒಂದು 5 ಜನ ನಾಯಕ ನಟರು ಅಂತ ಹೇಳ್ಬೋದು. ಆ 5 ಜನ ಕೂಡ ಅವರು ಬಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಸ್ಟ್, ಅವರು ಊರಿಗೆ ಎಂಟ್ರಿ ಕೊಡ್ತಾರೆ. ಅವರು ಬಂದಾಗ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ಸುಮಾರು ಒಂದು 999 ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದವರು 100ನೇ ಕಾರ್ಯಕ್ರಮ ಅಂತ 1000 ಕಾರ್ಯಕ್ರಮ ಅಂದ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಆಗ ಅವರು ಕೂಡ ಎಲ್ಲವನ್ನು ಭೇದಿಸಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದ ನಂತರ ಒಬ್ಬೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಸಾವಿಗೀಡಾಗ್ತಾರೆ. ಹೇಗಾದರೂ ಅವರು ಏನು ಮಾಡಿದ್ರು, ಅಲ್ಲಿ ನಡೆದಂಥ ಶಕ್ತಿ ಏನು, ದೈವಶಕ್ತಿನ ದುಷ್ಟಶಕ್ತಿನ ಏನು ನಡೀತು ಇಲ್ಲಿ ಅನ್ನೋ ಕಥೆ ಅಂದ್ರೆ ಈ ಚಿತ್ರದ ದಿಗ್ಲೂಪುರ ಚಿತ್ರದ ಕತೆ. ಇದನ್ನು ಭೇದಿಸ್ತಕ್ಕಂಥ ಈ ಯುವಕರು ಯಾವ ರೀತಿ ಇದನ್ನು ಭೇದಿಸ್ತಕ್ಕಂಥ ಈ ಯುವಕರು ಯಾವ ರೀತಿ ಅವರು ಭೇದಿಸಿದ್ರು, ಅವ್ರು ನಿಜವಾಗ್ಲೂ ಸುಖಾಂತದಲ್ಲಿ ಅಥವಾ ದುಃಖಾಂತದಲ್ಲಿ ಅವರ ಒಂದು ಜೀವನ ಕೊನೆ ಆಗುತ್ತಾ ಅನ್ನೋದು ಈ ಕಥೆಯ ಚಿತ್ರದ ತಿರುಳು. ಅದನ್ನು ಚಿತ್ರದಲ್ಲಿ ನೋಡಬೇಕಾಗತ್ತೆ, ಅವರ ಅಂತ್ಯ ಹೇಗಿರುತ್ತೆ ಅಂದ್ಬಿಟ್ಟು. ಇಷ್ಟು ಈ ಚಿತ್ರದ ಒಂದು ಕಥಾಹಂದರವಾಗಿರುತ್ತೆ. ಶೆಡ್ಯೂಲ್ ಬಂದು ಒಂದು 4 ಶೆಡ್ಯೂಲ್ಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ. ಚಿತ್ರೀಕರಣ ಒಂದು 60 ದಿನಗಳಿದೆ. 4 ಶೆಡ್ಯೂಲನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಆ ಒಂದು ಚಿತ್ರೀಕರಣದ ಜಾಗಗಳು ಬಂದು ಇಲ್ಲಿ ನಮ್ಮ ರಾಮನಗರ, ಚನ್ನಪಟ್ಟಣ, ಆ ಚನ್ನಪಟ್ಟಣದ ತೈಲೂರು ಅಂತ ಒಂದು ಊರಿದೆ. ಅದಾದಮೇಲೆ ಮುತ್ತತ್ತಿ ಇದೆ, ತಲಕಾಡಿದೆ, ಮುಡುಕಶಿರ ಇದೆ. ಅದು ಕಾಲ್ಪನಿಕ ಊರದು. ಆ ದಿಗ್ಲೂಪುರ ಅನ್ನೋದು ಏನು ರಾಮನಗರ ಮತ್ತು ಚನ್ನಪಟ್ಟಣ ಹತ್ರ ಇದೆ. ಆ ಊರನ್ನ ಒಂದು ನೋಡಿದ್ದೀವಿ, ತೈಲೂರು ಅಂತ ಇದೆ. ಆ ಸುತ್ತಮುತ್ತ ಅದೇ ಥರ ಹಳ್ಳಿಗಳಿದ್ದಾವೆ. ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.